ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೊನೆಗೂ ಅನುಮತಿ ಸಿಕ್ಕಿದೆ. ಚಿತ್ತಾಪುರದಲ್ಲಿ ನವೆಂಬರ್ 16ಕ್ಕೆ ಕೇಸರಿ ಕಹಳೆ ಮೊಳಗಲಿದೆ. ಆದರೆ ಈ ಸಂಭ್ರಮಕ್ಕೆ ಕೋರ್ಟ್ ಹಲವು ಕಂಡೀಷನ್ಗಳನ್ನ ಅಪ್ಲೈ ಮಾಡ್ತೀವಿ ಅಂತ ಹೇಳಿದೆ. ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ಗೆ ಅತಿದೊಡ್ಡ ಗೆಲುವು. ಚಿತ್ತಾಪುರ ಪರೇಡ್ಗೆ ಷರತ್ತುಬದ್ಧ ಅನುಮತಿ. ನವೆಂಬರ್ 16ರಂದು ಸಂಘದ ಶಕ್ತಿ ಪ್ರದರ್ಶನ. ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕಳೆದೊಂದು ತಿಂಗಳಿಂದ ನಡೆಯುತ್ತಿದ್ದ ಹಗ್ಗ ಜಗ್ಗಾಟಕ್ಕೆ ಬ್ರೇಕ್ ಬಿದ್ದಿದೆ. ಆದರೆ ಕೋರ್ಟ್ ಕಂಡೀಷನ್ ಅಪ್ಲೈ ಎಂದು ಹೇಳಿದೆ. ಹೌದು, ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪರೇಡ್ ನಡೆಯಲಿದೆ. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಕಲಬುರಗಿ ಹೈಕೋರ್ಟ್ ಪೀಠ ಷರತ್ತುಬದ್ಧ ಅನುಮತಿ ನೀಡಿದ್ದು, ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಸಂಘದ ಶಕ್ತಿ ಪ್ರದರ್ಶನವಾಗಲಿದೆ. ಆರ್ಎಸ್ಎಸ್ ಪರೇಡ್ಗೆ ಕಂಡೀಷನ್ ಅಪ್ಲೈ. ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ ಸಿಕ್ಕಿದ್ದು, ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯಲಿದೆ. ಅಂದು ಮಧ್ಯಾಹ್ನ 3:30ರಿಂದ 5:45ರವರೆಗೆ ಪರೇಡ್ಗೆ ಅನುಮತಿ ನೀಡಲಾಗಿದೆ. ಅಲ್ಲದೆ ಈ ಪರೇಡ್ನಲ್ಲಿ ಕೇವಲ 350 ಮಂದಿ ಭಾಗಿಯಾಗಲು ಅವಕಾಶ ಸಿಕ್ಕಿದೆ. ಇದರಲ್ಲಿ ಹೊಸ ಜಿಲ್ಲೆಯ ಜನರಿಗೆ ಪಥಸಂಚಲನದಲ್ಲಿ ಅವಕಾಶವಿಲ್ಲ. ಜೊತೆಗೆ ಪಥಸಂಚಲನದಲ್ಲಿ ಭಾಗಿ ಆಗುವವರ ಮಾಹಿತಿ ಕೊಡಬೇಕು. ಪರೇಡ್ನಲ್ಲಿ 300 ಗಣವೇಷಧಾರಿಗಳು, 50 ಬ್ಯಾಂಡ್ ಸಿಬ್ಬಂದಿಗೆ ಮಾತ್ರ ಅವಕಾಶ ಇರಲಿದ್ದು, ಜಿಲ್ಲಾಡಳಿತ ಸೂಚಿಸಿದ ಮಾರ್ಗದಲ್ಲೇ ಪಥಸಂಚಲನ ಸಾಗಬೇಕು. ಜೊತೆಗೆ ಪೊಲೀಸರ ಕಾರ್ಯಕ್ಕೆ ಯಾವುದೇ ಅಡ್ಡಿ ಮಾಡಬಾರದು ಹಾಗೂ ಯಾವುದೇ ಅಹಿತಕರ ಘಟನೆ ನಡೆದರೆ ಆಯೋಜಕರೇ ಹೊಣೆ ಎಂದು ಕೋರ್ಟ್ ಷರತ್ತು ವಿಧಿಸಿದೆ. ಉಚ್ಚ ನ್ಯಾಯಾಲಯನೂ ಕೂಡ ಮುದ್ರೆ ಹೊತ್ತಿದೆ. ಆ ಪ್ರಕಾರ ಎಲ್ಲರ ಸಹಕಾರದಿಂದ ನಾವು ಯಶಸ್ವಿಯಾದಂತಹ ಸಂಚಲನ ನಾವು ಅಲ್ಲಿ ಮಾಡ್ತೀವಿ. ನಮಗೆ ಖುಷಿ ಇದೆ. ಕೇಳಿದ್ದೀವಿ, ಆದ್ರೆ ಈ ಕೊಟ್ಟಂತದ್ದಕ್ಕೂ ಕೂಡ ಖುಷಿ ಇದೆ ನಮಗೆ. ಅದರಲ್ಲಿ ಏನು ತೊಂದರೆ ಏನಿಲ್ಲ. ಈಗ ವಕೀಲರು ಹೇಳದಂತ ವಿಚಾರಣೆನೇ ಹೇಳ್ಬೋದು ನಾವು ಅಷ್ಟೇ. ಇವ್ಯಾವುದು ಕೋರ್ಟಿನ ವ್ಯಾಪ್ತಿಗೆ ಯಾವ ವಿಷಯ ಬಂದಿಲ್ಲ. ಹೀಗಾಗಿ ಜಿಲ್ಲಾ ಆಡಳಿತ ಅದನ್ನು ನೋಡ್ಕೊಳ್ತದೆ. ನಮಗೆ ಸಂಚಲನ ಮಾಡೋ ದೃಷ್ಟಿಯಿಂದ ಅವರೇನು ಅನುಮತಿ ಕೊಟ್ಟಿದ್ದಾರೆ ಅದೇ ರೀತಿ ಬೇಕಾಗುವಂತಹ ಎಲ್ಲ ಭದ್ರತೆ, ರಕ್ಷಣೆ, ಗೌರವ ಎಲ್ಲವೂ ಕೊಡ್ತದೆ ಅಂತ ನಮಗೆ ವಿಶ್ವಾಸ ಇದೆ. ಚಿತ್ತಾಪುರದಲ್ಲಿ ನಡೆಯಲಿರುವ ಪಥಸಂಚಲನಕ್ಕೆ ಈ ಮೊದಲು 800 ಮಂದಿಗೆ ಅವಕಾಶ ನೀಡಿ ಎಂದು ಅರ್ಜಿ ಹಾಕಲಾಗಿತ್ತು. ಆದರೆ ಕೋರ್ಟ್ 350 ಮಂದಿಗೆ ಅವಕಾಶ ನೀಡಿದೆ. ಈ ತೀರ್ಪನ್ನ ಅರ್ಜಿದಾರರು ಹಾಗೂ ಅರ್ಜಿದಾರರ ಪರ ವಕೀಲ ಅರುಣ್ ಶ್ಯಾಮ್ ಸ್ವಾಗತಿಸಿದ್ದಾರೆ. ಸುತ್ತಮುತ್ತಲಿನ ಜನ ಏನಿದ್ದಾರೆ ಅದರಲ್ಲೂ ಇವಾಗ ಎಷ್ಟು ನಂಬರ್ ಹೇಳಿದೆಯೋ ಅದಕ್ಕೆ ಏನು ಷರತ್ತುಗೆ ಬದ್ಧವಾಗಿ ನಡ್ಕೊಳ್ತೀವಿ ಅಂತ ಮಾತು ಕೊಡ್ತೀವಿ. ಇಲ್ಲ, ಆ ತರದ ಯಾವುದೇ ಕಂಡೀಷನ್ಗಳು ಇಲ್ಲ. ಸಂಘದ ಗಣವೇಶ ಏನಿದೆ ಅದನ್ನು ಹಾಕೊಂಡು ನಾವು ಪಥಸಂಚಲನ ಮಾಡಬೇಕು ಅಂತ ಕೇಳಿದ್ವಿ, ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾರ್ಯಾರು ಈ ಕಾರ್ಯ ಇದರಲ್ಲಿ ಭಾಗವಹಿಸ್ತಾರೆ ಅವರ ಮಾಹಿತಿಗಳನ್ನು ಕೊಡಿ ಅಂತ ಹೇಳಿದ್ರೆ ಅದನ್ನ ನಮ್ಮ ಸಂಯೋಜಕರು, ಸಂಘಟಕರು ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಇಲ್ಲ, ಅದೇನು ಮಾಡಿಲ್ಲ. ಟೈಮಿಂಗ್ಸ್ ಅಷ್ಟೇ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಅಂದ್ರೆ ಈ ಸಂಜೆ ಬೇಗ ಆಗೋದ್ರಿಂದ 5:45 ಮುಗಿಸಿ ಅನ್ನುವಂಥದ್ದನ್ನ ಮಾನ್ಯ ನ್ಯಾಯಾಲಯ ಕೂಡ ಅದನ್ನ ಗಮನಕ್ಕೆ ತೆಗೆದುಕೊಂಡು ನಮಗೆ ಹೇಳ್ತು. ಆಯ್ತು ಅಂತ ನಾವು ಅದಕ್ಕೆ ಶಿರಸಾವಹಿಸಿ ಅದನ್ನ ಪಾಲಿಸ್ತೇವೆ ಅಂತ ಹೇಳಿದ್ದೇವೆ. ಸಾಕಷ್ಟು ವಿರೋಧ, ಸರ್ಕಾರದ ಹೊಸ ಕಾನೂನುಗಳು, 100 ನಿಯಮಗಳು, ಹೀಗೆ ಹಲವು ಅಡಚಣೆಗಳ ಆಚೆಗೂ ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತಿದ್ದು, ಪಥ ಸಂಚಲನದಲ್ಲಿ ಭಾಗಿಯಾಗಲು ಕೇಸರಿ ಕಾರ್ಯಕರ್ತರು ಉತ್ಸುಕರಾಗಿದ್ದಾರೆ. ಓಂ ಪ್ರಕಾಶ್ ಹೆಡ್, ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೊನೆಗೂ ಅನುಮತಿ ಸಿಕ್ಕಿದೆ. ಚಿತ್ತಾಪುರದಲ್ಲಿ ನವೆಂಬರ್ 16ಕ್ಕೆ ಕೇಸರಿ ಕಹಳೆ ಮೊಳಗಲಿದೆ. ಆದರೆ ಈ ಸಂಭ್ರಮಕ್ಕೆ ಕೋರ್ಟ್ ಹಲವು ಕಂಡೀಷನ್ಗಳನ್ನ ಅಪ್ಲೈ ಮಾಡ್ತೀವಿ ಅಂತ ಹೇಳಿದೆ. ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ಗೆ ಅತಿದೊಡ್ಡ ಗೆಲುವು. ಚಿತ್ತಾಪುರ ಪರೇಡ್ಗೆ ಷರತ್ತುಬದ್ಧ ಅನುಮತಿ. ನವೆಂಬರ್ 16ರಂದು ಸಂಘದ ಶಕ್ತಿ ಪ್ರದರ್ಶನ.
ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕಳೆದೊಂದು ತಿಂಗಳಿಂದ ನಡೆಯುತ್ತಿದ್ದ ಹಗ್ಗಜಗ್ಗಾಟಕ್ಕೆ ಬ್ರೇಕ್ ಬಿದ್ದಿದೆ. ಆದರೆ ಕೋರ್ಟ್ ಕಂಡೀಷನ್ ಅಪ್ಲೈ ಎಂದು ಹೇಳಿದೆ. ಹೌದು, ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪರೇಡ್ ನಡೆಯಲಿದೆ. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಕಲಬುರಗಿ ಹೈಕೋರ್ಟ್ ಪೀಠ ಷರತ್ತುಬದ್ಧ ಅನುಮತಿ ನೀಡಿದ್ದು, ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಸಂಘದ ಶಕ್ತಿ ಪ್ರದರ್ಶನವಾಗಲಿದೆ. ಆರ್ಎಸ್ಎಸ್ ಪರೇಡ್ಗೆ ಕಂಡೀಷನ್ ಅಪ್ಲೈ. ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ ಸಿಕ್ಕಿದ್ದು, ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯಲಿದೆ. ಅಂದು ಮಧ್ಯಾಹ್ನ 3:30ರಿಂದ 5:45ರವರೆಗೆ ಪರೇಡ್ಗೆ ಅನುಮತಿ ನೀಡಲಾಗಿದೆ. ಅಲ್ಲದೆ ಈ ಪರೇಡ್ನಲ್ಲಿ ಕೇವಲ 350 ಮಂದಿ ಭಾಗಿಯಾಗಲು ಅವಕಾಶ ಸಿಕ್ಕಿದೆ. ಇದರಲ್ಲಿ ಹೊಸ ಜಿಲ್ಲೆಯ ಜನರಿಗೆ ಪಥಸಂಚಲನದಲ್ಲಿ ಅವಕಾಶವಿಲ್ಲ. ಜೊತೆಗೆ ಪಥಸಂಚಲನದಲ್ಲಿ ಭಾಗಿ ಆಗುವವರ ಮಾಹಿತಿ ಕೊಡಬೇಕು. ಪರೇಡ್ನಲ್ಲಿ 300 ಗಣವೇಷಧಾರಿಗಳು, 50 ಬ್ಯಾಂಡ್ ಸಿಬ್ಬಂದಿಗೆ ಮಾತ್ರ ಅವಕಾಶ ಇರಲಿದ್ದು, ಜಿಲ್ಲಾಡಳಿತ ಸೂಚಿಸಿದ ಮಾರ್ಗದಲ್ಲೇ ಪಥಸಂಚಲನ ಸಾಗಬೇಕು. ಜೊತೆಗೆ ಪೊಲೀಸರ ಕಾರ್ಯಕ್ಕೆ ಯಾವುದೇ ಅಡ್ಡಿ ಮಾಡಬಾರದು ಹಾಗೂ ಯಾವುದೇ ಅಹಿತಕರ ಘಟನೆ ನಡೆದರೆ ಆಯೋಜಕರೇ ಹೊಣೆ ಎಂದು ಕೋರ್ಟ್ ಷರತ್ತು ವಿಧಿಸಿದೆ. ಉಚ್ಚ ನ್ಯಾಯಾಲಯನೂ ಕೂಡ ಮುದ್ರೆ ಒತ್ತಿದೆ. ಆ ಪ್ರಕಾರ ಎಲ್ಲರ ಸಹಕಾರದಿಂದ ನಾವು ಯಶಸ್ವಿಯಾದಂತಹ ಸಂಚಲನ ನಾವು ಅಲ್ಲಿ ಮಾಡ್ತೀವಿ. ನಮಗೆ ಖುಷಿ ಇದೆ. ಕೇಳಿದ್ದೀವಿ, ಆದ್ರೆ ಈ ಕೊಟ್ಟಂತದ್ದಕ್ಕೂ ಕೂಡ ಖುಷಿ ಇದೆ ನಮಗೆ. ಅದರಲ್ಲಿ ಏನು ತೊಂದರೆ ಏನಿಲ್ಲ. ಕೆಲವು ಬೇರೆ ಬೇರೆ ಸಂಘಟನೆ ಅದೇ ದಿವಸ ಮಾಡ್ತೀವಿ ಅಂತ ಇದ್ದಾರೆ. ಭದ್ರದೃಷ್ಟಿಯಿಂದ ಈಗ ವಕೀಲರು ಹೇಳಿದಂತ ವಿಚಾರಣೆನೇ ಹೇಳ್ಬೋದು ನಾವು ಅಷ್ಟೇ. ಇವ್ಯಾವುದು ಕೋರ್ಟಿನ ವ್ಯಾಪ್ತಿಗೆ ಯಾವ ವಿಷಯ ಬಂದಿಲ್ಲ. ಹೀಗಾಗಿ ಜಿಲ್ಲಾ ಆಡಳಿತ ಅದನ್ನು ನೋಡ್ಕೊಳ್ತದೆ. ನಮಗೆ ಸಂಚಲನ ಮಾಡೋ ದೃಷ್ಟಿಯಿಂದ ಅವರೇನು ಅನುಮತಿ ಕೊಟ್ಟಿದ್ದಾರೆ ಅದೇ ರೀತಿ ಬೇಕಾಗುವಂತ ಎಲ್ಲ ಭದ್ರತೆ, ರಕ್ಷಣೆ, ಗೌರವ ಎಲ್ಲವೂ ಕೊಡ್ತದೆ ಅಂತ ನಮಗೆ ವಿಶ್ವಾಸ ಇದೆ. ಚಿತ್ತಾಪುರದಲ್ಲಿ ನಡೆಯಲಿರುವ ಪಥಸಂಚಲನಕ್ಕೆ ಈ ಮೊದಲು 800 ಮಂದಿಗೆ ಅವಕಾಶ ನೀಡಿ ಎಂದು ಅರ್ಜಿ ಹಾಕಲಾಗಿತ್ತು. ಆದರೆ ಕೋರ್ಟ್ 350 ಮಂದಿಗೆ ಅವಕಾಶ ನೀಡಿದೆ. ಈ ತೀರ್ಪನ್ನ ಅರ್ಜಿದಾರರು ಹಾಗೂ ಅರ್ಜಿದಾರರ ಪರ ವಕೀಲ ಅರುಣ್ ಶ್ಯಾಮ್ ಸ್ವಾಗತಿಸಿದ್ದಾರೆ. ಸುತ್ತಮುತ್ತಲಿನ ಜನ ಏನಿದ್ದಾರೆ ಅದರಲ್ಲೂ ಇವಾಗ ಎಷ್ಟು ನಂಬರ್ ಹೇಳಿದೀವಿ ಅದಕ್ಕೆ ಏನು ಷರತ್ತುಗೆ ಬದ್ಧವಾಗಿ ನಡ್ಕೊಳ್ತೀವಿ ಅಂತ ಮಾತು ಕೊಡ್ತೀವಿ. ಇಲ್ಲ, ಆ ತರದ ಯಾವುದೇ ಕಂಡೀಷನ್ಗಳು ಇಲ್ಲ. ಸಂಘದ ಗಣವೇಶ ಏನಿದೆ ಅದನ್ನ ಹಾಕೊಂಡು ನಾವು ಪಥಸಂಚಲನ ಮಾಡಬೇಕು ಅಂತ ಕೇಳಿದ್ವಿ, ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾರ್ಯಾರು ಈ ಕಾರ್ಯ ಇದರಲ್ಲಿ ಭಾಗವಹಿಸ್ತಾರೆ ಅವರ ಮಾಹಿತಿಗಳನ್ನು ಕೊಡಿ ಅಂತ ಹೇಳಿದ್ರೆ ಅದನ್ನ ನಮ್ಮ ಸಂಯೋಜಕರು, ಸಂಘಟಕರು ಮುಂದಿನ ದಿನಗಳಲ್ಲಿ ಕೊಡ್ತಾರೆ. 3.2 ಕಿಲೋಮೀಟರ್ ಪಥಸಂಚಲನ ಇತ್ತು, ಅದು ಕಡಿಮೆ ಮಾಡಿಲ್ಲ. ಇಲ್ಲ, ಅದೇನು ಮಾಡಿಲ್ಲ. ಟೈಮಿಂಗ್ಸ್ ಅಷ್ಟೇ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಅಂದ್ರೆ ಈ ಸಂಜೆ ಬೇಗ ಆಗೋದ್ರಿಂದ 5:45 ಮುಗಿಸಿ ಅನ್ನುವಂಥದ್ದನ್ನ ಮೊನ್ನೆ ನ್ಯಾಯಾಲಯ ಕೂಡ ಅದನ್ನ ಗಮನಕ್ಕೆ ತೆಗೆದುಕೊಂಡು ನಮಗೆ ಹೇಳ್ತು. ಆಯ್ತು ಅಂತ ನಾವು ಅದಕ್ಕೆ ಶಿರಸಾವಹಿಸಿ ಅದನ್ನ ಪಾಲಿಸ್ತೇವೆ ಅಂತ ಹೇಳಿದ್ದೇವೆ. ಸಾಕಷ್ಟು ವಿರೋಧ, ಸರ್ಕಾರದ ಹೊಸ ಕಾನೂನುಗಳು, ನೂರಾರು ನಿಯಮಗಳು, ಹೀಗೆ ಹಲವು ಅಡಚಣೆಗಳ ಆಚೆಗೂ ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತಿದ್ದು, ಪಥ ಸಂಚಲನದಲ್ಲಿ ಭಾಗಿಯಾಗಲು ಕೇಸರಿ ಕಾರ್ಯಕರ್ತರು ಉತ್ಸುಕರಾಗಿದ್ದಾರೆ. ಓಂ ಪ್ರಕಾಶ್ ಹೆಡ್, ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.